ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಕಳೆದ ಒಂದು ವಿಡಿಯೋ ಅಂದರೆ ಅದು ಫಸ್ಟ್ ವಿಡಿಯೋ ಆಗಿತ್ತು ನನ್ನ ಚಾನಲ್ನಲ್ಲಿ. ಅದು ಒಂದು ಬೇಸಿಕ್ ಫಾರ್ಮುಲಾಸ್ ಬಗ್ಗೆ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಏನಂದರೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಸ್ವಲ್ಪ ನರ್ವಸ್ನೆಸ್ಸಿಂದ ಸರಿಯಾಗಿ ಒಂಥರ ಫಾಸ್ಟಾಗಿ ಮಾಡಿದ್ದೀನಿ ಆ ವಿಡಿಯೋ. ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ರಿಗೂ ಅದು ಇರೋದೇ ನರ್ವಸ್ನೆಸ್ ಅನ್ನೋದು. ಸೊ ಇದು ನಂದು ಸೆಕೆಂಡ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾಸ್ಗಳಿಗೂ ನಿಮಗೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. 1 or 2 ಕ್ವಶನ್ಸ್ ಇವುಗಳ ಮೇಲೆ ಕೇಳೇ ಇರ್ತಾರೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಓಕೆ, ಮೊದಲನೇದಾಗಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ಅಂತಲೂ ಹೇಳ್ತೀವಿ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಹೇಳ್ತೀವಿ. ಓಕೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನಿರುತ್ತೆ? 2πr/h. ಇಲ್ಲಿ ಆರ್ ಅಂದರೆ ಸಿಲಿಂಡರ್ನ ತ್ರಿಜ್ಯ. ಓಕೆ, ಎಚ್ ಅಂದರೆ ಸಿಲಿಂಡರ್ನ ಎತ್ತರ. ಆರ್ ಬಂದ್ಬಿಟ್ಟು ಸಿಲಿಂಡರ್ನ ತ್ರಿಜ್ಯ, ಎಚ್ ಸಿಲಿಂಡರ್ನ ಎತ್ತರ. ಓಕೆ, ನೆಕ್ಸ್ಟ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πr × r+h. r+h. ಸೇಮ್ ಇಲ್ಲಿ ಆರ್ ಅಂದರೆ ಸಿಲಿಂಡರ್ನ ತ್ರಿಜ್ಯ, ರೇಡಿಯಸ್, ಆ್ಯಂಡ್ ಎಚ್ ಅಂದರೆ ಸಿಲಿಂಡರ್ನ ಎತ್ತರ, ಹೈಟ್. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಶಂಕುವಿನ ವಿಸ್ತೀರ್ಣ. ಶಂಕು ಅಂದರೆ ಕೋನ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಕೋನ್. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ 5rl. ಇಲ್ಲಿ ಆರ್ ಅಂದರೆ ಶಂಕುವಿನ ತಳದ ತ್ರಿಜ್ಯ. ಆರ್ ಬಂದ್ಬಿಟ್ಟು ಶಂಕುವಿನ ತಳದ ತ್ರಿಜ್ಯ. ಶಂಕುವಿನ ತಳದ ತ್ರಿಜ್ಯ. ಎಲ್ ಅಂದರೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ. ನೆಕ್ಸ್ಟ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ ಹೇಳ್ತೀವಿ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 5r × r+l. 5r × r+l. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ 5r × r+l. ಸೇಮ್ ಇಲ್ಲಿ ಆರ್ ಅಂದರೆ ಶಂಕುವಿನ ತಳದ ತ್ರಿಜ್ಯ, ಎಲ್ ಬಂದ್ಬಿಟ್ಟು ಶಂಕುವಿನ ಎತ್ತರ. ಸೇಮ್ ಇರುತ್ತೆ. ನೆಕ್ಸ್ಟ್ ಏನು ಮಾಡೋಣ? ವ್ಯಾಲ್ಯೂಮ್ಸ್.
ಓಕೆ, ಅಂದರೆ ಘನಫಲಗಳು. ಏನು? ಘನಫಲಗಳು. ವ್ಯಾಲ್ಯೂಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ವ್ಯಾಲ್ಯೂಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿಲಿಂಡರ್ನ ಘನಫಲ 5r²h. ಇಲ್ಲಿ r ಅಂದ್ರೆ ಸಿಲಿಂಡರ್ನ ತಳದ ತ್ರಿಜ್ಯ. ಓಕೆ, ನೀವೊಂದು ಪೇಪರ್ ಪೆನ್ ತೊಗೊಂಡ್ಬಿಟ್ಟು ಬರ್ಕೊಳ್ಳಿ ಸೈಡಲ್ಲಿ. r ಅಂದ್ರೇನಿಲ್ಲಿ ಸಿಲಿಂಡರ್ನ ತಳದ ತ್ರಿಜ್ಯ, h ಅಂದರೆ ಹೈಟ್. ಇಲ್ಲಿ 5 ವ್ಯಾಲ್ಯೂ ಏನು ಬರುತ್ತೆ ಅಂದರೆ 22/7. 5 ವ್ಯಾಲ್ಯೂ ಏನಂದರೆ 22 ಇಲ್ಲಿ ಹಾಕ್ತೀನಿ ನೋಡಿ ಸೈಡಲ್ಲಿ ಮೇಲೆ. 5 ವ್ಯಾಲ್ಯೂ ಬಂದುಬಿಟ್ಟು 22/7. ಓಕೆ, ಇದೇನಾಗಿರುತ್ತೆ 5 ವ್ಯಾಲ್ಯೂ. ನೆಕ್ಸ್ಟ್ ಶಂಕುವಿನ ಘನಫಲ 1/3 5r²h. 1/3 5r²h. ಇಲ್ಲೂ ಸೇಮ್ 5 ವ್ಯಾಲ್ಯೂ ಏನಿರುತ್ತೆ 22/7 ಇರುತ್ತೆ. ತ್ರಿಕೋನ ಲಂಬ ಪಟ್ಟಕದ ಘನಫಲ. ತ್ರಿಕೋನ ಲಂಬ ಪಟ್ಟಕದ ಘನಫಲ BH. ಇಲ್ಲಿ ಪಟ್ಟಕದ ಪಾದದ ವಿಸ್ತೀರ್ಣ. ಬಿ ಅಂದರೆ ಪಟ್ಟಕದ ಪಾದದ ವಿಸ್ತೀರ್ಣ. ಬರಿತೀನಿ ನೋಡಿ ಸೈಡಲ್ಲಿ. ಪಟ್ಟಕದ ಪಾದದ ವಿಸ್ತೀರ್ಣ. ಪಟ್ಟಕದ ಪಾದದ ವಿಸ್ತೀರ್ಣ. ನೆಕ್ಸ್ಟ್ ಗೋಪುರದ ಘನಫಲ BH/3. 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 ಇಲ್ಲಿ ಸೇಮ್ H ಅಂದರೆ ಹೈಟ್, ಅದರದ್ದು ಗೋಪುರದ ಎತ್ತರ. ಬಿ ಬಂದ್ಬಿಟ್ಟು ಪಾದದ ವಿಸ್ತೀರ್ಣ. ನೆಕ್ಸ್ಟ್ ಗೋಳದ ಘನಫಲ. ಗೋಳದ ಘನಫಲ = 4/3 5r³. ನೆಕ್ಸ್ಟ್ ಅರ್ಧಗೋಳದ ಘನಫಲ 2/3 5r³. ನೆಕ್ಸ್ಟ್ ಚೌಕಾಕೃತಿಯ ಘನದ ಘನಫಲ. ಚೌಕಾಕೃತಿಯ ಘನದ ಘನಫಲ ಬಂದ್ಬಿಟ್ಟು a³. ನೆಕ್ಸ್ಟ್ ಆಯತಾಕಾರದ ಘನದ ಘನಫಲ L × B × H. L × B × H. ಲೆಂತ್ × ಬ್ರೆಡ್ತ್ × ಹೈಟ್. ಓಕೆ, ಇಲ್ಲಿ ಚೌಕಾಕೃತಿಯ ಘನದ ಘನಫಲ ಅಂದರೆ a³ ಅಂದರೆ ಸೈಡ್ಸ್ ಅಂತ ಹೇಳ್ತೀವಿ, ಬಾಹುಗಳಂತ ಹೇಳ್ತೀವಿ a³. ಘನ ಅಂದ್ರೆ ಏನು ಕ್ಯೂಬ್ ಅಂತ ಹೇಳ್ತೀವಿ. ಓಕೆ, ಐ ಹೋಪ್ ಅರ್ಥ ಆಯಿತು ಅನ್ಕೋತೀನಿ ಎಲ್ಲ ಫಾರ್ಮುಲಾಸ್ಗಳು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕ್ರಿಯೇಷನ್ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.